ಸನ್ಮಾನ್ಯ ಖರ್ಗೆ ಅವರು, ಸಿದ್ದರಾಮಯ್ಯವರು ನಾವು ಕೋಳಿ ಕಬ್ಬಲಿಗ ಕುರುಬ ಸಮಾಜವನ್ನು ಸೇರಿಸ್ತೀರಿ ಅಂತ ಹೇಳ್ತೀರಿ. ಅದು ಎಷ್ಟು ಆಸಕ್ತಿ ತೋರಿಸ್ಕೊಂಡು ಹೇಳ್ತಿರಲ್ಲ, ನಾವು ಮೊದಲು ನೀವು ಸರಿ ಮಾಡಬೇಕಾಗಿದ್ದು ಏನು ಅಂತಕ್ಕಂಥದ್ದನ್ನ ಹೇಳ್ತೀನಿ. 50 ಜಾತಿಗಳಿದಾವ ಎಲ್ಲಿ? ST ಸಮುದಾಯದಲ್ಲಿ. ಬರೀ ವಾಲ್ಮೀಕಿ ಜನಾಂಗ ಅಷ್ಟೇ ಇಲ್ಲ, ಬೇರೆ ಬೇರೆ ಜಾತಿಗಳಿದಾವ. ಆ ಜಾತಿಗಳ ಪರಿಸ್ಥಿತಿ ಏನಿದೆ ಅನ್ನೋದು ಮೊದಲು ಅರ್ಥ ಮಾಡ್ಕೊರಿ. ನಮ್ಮ ಜಾತಿ ಪರಿಸ್ಥಿತಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಇವತ್ತಿಂದು ಸಿದ್ದರಾಮಯ್ಯನವ್ರು 2 ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಇವತ್ತು ನಾನು ಬಾಗಲಕೋಟೆ ಜಿಲ್ಲೆಯವ್ರು ಸೀಮಿತವಾಗಿ ಮಾತಾಡ್ತೀನಿ ಬಂಧುಗಳೇ. ಅಖಂಡ ಬಿಜಾಪುರ ಜಿಲ್ಲಾ ಇದ್ದಾಗಿನಿಂದ ಇಲ್ಲಿವರೆಗೂ ಕಾಂಗ್ರೆಸ್ ಪಕ್ಷದ ಕೊಡುಗೆ ವಾಲ್ಮೀಕಿ ಸಮಾಜಕ್ಕೆ ಏನು? ಇಲ್ಲಿ ಎಲ್ಲ ಸಮಾಜಗಳು MP ಆಗಿದ್ರಿ, MLA ಆಗಿದ್ರಿ, ನಿಗಮ ಮಂಡಳಿ ಆಗಿದ್ರಿ, ನಿಗಮ ಬೋರ್ಡ್ ಡೈರೆಕ್ಟರ್ ಆಗಿದ್ರಿ, ZP ಅಧ್ಯಕ್ಷರಾಗಿದ್ರಿ. ಆದ್ರೆ ಈ ಕಾಂಗ್ರೆಸ್ ಪಕ್ಷ ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಕೊಡುಗೆ ಏನು? ಶೂನ್ಯ ಕೊಡುಗೆ. ಇವತ್ತು ಅನ್ಯತಾ ಭಾವಿಸಬಾರ್ದು ಯಾರು. ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ನೇಕಾರ 2-3 ಮಂದಿ ನಿಗಮ ಮಂಡಳಿ ಅಧ್ಯಕ್ಷರಾದ್ರು. ಸ್ವಾಮಿಗಳು ನಮ್ಮ ಅಣ್ಣ ನಂಜನಮಠ ಅವರಾದ್ರಲ್ಲ, ಸ್ವಾಮಿಗಳು ಇವತ್ತು 2-3 ಸಲ ನಿಗಮ ಮಂಡಳಿ ಆದ್ರು, ಮುಸ್ಲಿಮರು ಮಾಡ್ರೆ ಆದ್ರು, ಎಲ್ಲ ಜಾತಿಯವರು ಆದ್ರು. ನಾವೇನ್ ಕೇಳಕತ್ತೀವಿ ನಿಮ್ಗೆ? MLA MP ಬಿಟ್ಟು ಕೊಡ್ರಪ್ಪ ನಿಮ್ಮ ಅಂತ ಕೇಳಕತ್ತಿಲ್ಲ. ಕೆಳಗೆ ಬರ್ತಕ್ಕಂಥ ಸ್ಥಾನಮಾನಗಳನ್ನ ಕೊಟ್ಟು ನಮ್ಮ ಸಮಾಜವನ್ನು ಮುಖ್ಯವಾಗಿ ತುಂಬರಿ. ಬಾಗಲಕೋಟೆ ಜಿಲ್ಲೆ ಒಳಗ ಒಂದು ಬೋರ್ಡ್ ಡೈರೆಕ್ಟರ್ ಮಾಡಕ್ಕಾಗಿಲ್ಲ ಈ ಕಾಂಗ್ರೆಸ್ ಪಕ್ಷಕ್ಕ. ಮತ್ತೆ ಮಾತಾಡ್ತೀರಿ ಈ ವಾಲ್ಮೀಕಿ ಸಮಾಜದ ಬಗ್ಗೆ. ನಾನು ಸಿದ್ದರಾಮಯ್ಯನವ್ರಿಗೆ ತಮ್ಮ ಮುಖಾಂತರ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸಿದ್ದರಾಮಯ್ಯನವ್ರು ಈ ಬಾಗಲಕೋಟೆ ಜಿಲ್ಲೆಗೆ ನಾಳೆಲ್ಲ ನಾಳೆ ಬರ್ತಾ ಇದ್ದಾರೆ. ನಾನು ಇಡೀ ವಾಲ್ಮೀಕಿ ಸಮಾಜ, ಜಿಲ್ಲಾ ವಾಲ್ಮೀಕಿ ಸಮಾಜವನ್ನು ಕರ್ಕೊಂಡು ಹೋಗಿ ಅವ್ರ ವಿರುದ್ಧ ಗೆರವು ಹಾಕಿ ಪ್ರತಿಭಟಿಸ್ತೇನೆ. ನಮ್ಮ ಹಕ್ಕುಗಳನ್ನ ನಾನು ಕೇಳ್ತೀನಿ ಸಿದ್ದರಾಮಯ್ಯನವ್ರನ್ನ. ನೀವು ಅತಂತ್ರ ಸ್ಥಿತಿಯಲ್ಲಿದ್ದಾಗ, ನೀವು ಚಾಮುಂಡೇಶ್ವರಲ್ಲಿ ಸೋಲ್ತೀವಿ ಅಂದಾಗ ಬದಾಮಿಯಲ್ಲಿ ನಿಮ್ಮ ಜೊತೆ ಚುನಾವಣೆ ಮಾಡಿದವ್ ನಾನು ಒಬ್ಬೋದೇನೆ. ನನ್ನನ್ನ ಕರ್ಕೊಂಡು ಚುನಾವಣೆ ಮಾಡಿದವ್ರು ನಮ್ಮ ರಾಜ್ಯ ನಾಯಕರಿದ್ದಾರೆ, ಉಗ್ರಪ್ಪ ಮತ್ತು ಜಾರಕಿಹೊಳಿ ಅವರು. ಆದ್ರೆ ನೀವು ಬಾಗಲಕೋಟೆ ಜಿಲ್ಲೆಯಲ್ಲಿ ಗುರುತರವಾದಂತ ಏನು ಸ್ಥಾನಮಾನವನ್ನು ವಾಲ್ಮೀಕಿ ಸಮಾಜಕ್ಕೆ ಕೊಟ್ಟಿದ್ರು ನೀವು ಕಾಂಗ್ರೆಸ್ನವರು.